ನಮಸ್ಕಾರ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಂಡೋ ಸೀಟ್ಸ್ ಕನ್ನಡ ವ್ಲಾಗ್ಸ್. ನಾನು ಪವಿತ್ರ. ಸರ್ವೇ ಜನ ಸುಖಿನೋ ಭವತ್ತು ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾವು ಹಂಪಿ ಇವಾಲ್ವ್ ಬ್ಯಾಕ್ ರೆಸಾರ್ಟಿಗೆ ಬಂದಿದ್ದೀವಿ. ಇವ್ರದ್ದು 3 ಕಡೆ ಬ್ರಾಂಚಸ್ ಇದೆ. ಒಂದು ಕಬಿನಿ, ಕೂರ್ಗ್ ಮತ್ತು ಹಂಪಿಯಲ್ಲಿ. 3 ಕಡೆನೂ ಬೇರೆ ಬೇರೆ ಆ್ಯಂಬಿಯನ್ಸ್ ಇದೆ. ತುಂಬ ರಾಯಲ್ ಆಗಿದೆ. ಇದು ಹಂಪಿ ಇವಾಲ್ವ್ ಬ್ಯಾಕ್ ರೆಸಾರ್ಟು ವಿಜಯನಗರ ಎಂಪೈರಿಗೆ ಬಂದಿದ್ದೀವಿ ಅಂತಲೇ ಅನ್ನಿಸ್ತು. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಎಂಟ್ರಿಯಿಂದ ಎಕ್ಸಿಟ್ವರೆಗೂ ವಾಪಸ್ ಬರೋ ತನಕನೂ ಅತಿಥಿ ದೇವೋ ಭವನೇ ಫಾಲೋ ಮಾಡಿದ್ದಾರೆ. ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್ ಇರೋ ರೆಸಾರ್ಟ್ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿದೆ ಅಂದರೆ ತುಂಬಾ ಖುಷಿ ಆಗುತ್ತೆ. ವೆಹಿಕಲ್ ಎಂಟರ್ ಆದ ತಕ್ಷಣ ಮೇಲ್ಗಡೆಯಿಂದ ಫ್ಲವರ್ಸ್ ಹಾಕ್ತಾರೆ. ಅದೇನೋ ಸ್ಪೆಷಲ್ ಆಗಿ ಅನ್ನಿಸ್ತು. ನಮ್ಮ ಟ್ರೆಡಿಷನ್ ಥರ ಕುಂಕುಮ ಹಚ್ಚಿ ಗಾರ್ಲ್ಯಾಂಡ್ ಹಾಕಿ ವೆಲ್ಕಮ್ ಮಾಡಿಕೊಂಡ್ರು. ಆಮೇಲೆ ಜ್ಯೂಸ್ ಕೊಟ್ಟರು, ವೆಲ್ಕಮ್ ಜ್ಯೂಸ್. ಇದು ಬ್ಯೂಟಿಫುಲ್ ರೆಸ್ಟೋರೆಂಟು. ಇಲ್ಲಿ ಲಂಚ್ ಮಾಡ್ಕೋತೀವಿ, ಆಮೇಲೆ ಚೆಕ್ ಇನ್ ಆಗ್ತೀವಿ. ಇದು ಹೋಲ್ ಪ್ರಾಪರ್ಟಿಗೆ ಕಮಲಾಪುರ್ ಪ್ಯಾಲೇಸ್ ಅಂತ ಕರೀತಾರೆ. ಇಲ್ಲಿ 4 ಟೈಪ್ಸ್ ಆಫ್ ರೂಮ್ಸ್ ಇದ್ದಾವೆ. ಝೆನಾನ, ನಿವಾಸ, ನಿಲಯ ಮತ್ತು ಜಲ್ ಮಹಲ್ ಅಂತ. ಆರ್ಕಿಟೆಕ್ಚರ್ ಎಲ್ಲ ಎಸ್ಥೆಟಿಕ್ ಆಗಿತ್ತು. ವಿಜಯನಗರ ಎಂಪೈರ್ ರಿಫ್ಲೆಕ್ಷನ್ ಅಂತಲೇ ಹೇಳ್ಬೋದು. ಬನ್ನಿ ರೂಮ್ ಟೂರ್ ಮಾಡೋಣ. ಇದು ನಿಲಯ ರೂಮ್ಸಲ್ಲಿ ಒಂದು. ಇದಕ್ಕೆ ಜಾಕೂಸಿ ಮತ್ತು ಬಾಲ್ಕನಿ ಬಂದಿರುತ್ತೆ. ನೆಕ್ಸ್ಟು ವಿಂಟೇಜ್ ಕಾರಲ್ಲಿ ಪ್ರಾಪರ್ಟಿ ಟೂರ್ ಮಾಡ್ತೀವಿ. ನೀವು ಕ್ಯಾಮರಾ ಯಾವ ಆ್ಯಂಗಲಲ್ಲಿಟ್ಟರೂ ಫೋಟೋಸ್ ಮಾತ್ರ ಅಮೇಝಿಂಗ್ ಆಗಿ ಬರ್ತಾಯಿತ್ತು. ಫೋಟೋಗಂತಲೇ ಹೇಳಿ ಮಾಡಿಸಿರೋ ಥರ ಇತ್ತು ಪ್ರಾಪರ್ಟಿ. ಇದೆಲ್ಲ ಜಲ್ ಮಹಲ್ ರೂಮ್ಸು.
ಈವ್ನಿಂಗ್ ಎಲ್ಲ ಕಡೆ ದೀಪ ಹಚ್ಚಿರ್ತಾರೆ, ಫ್ಲೂಟ್ ನಾದ ಎಲ್ಲ ಕಡೆ ಬೀರ್ತಾ ಇರುತ್ತೆ, ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಅದ್ರ ಜೊತೆಗೆ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ. ಗೈಡ್ ಬಂದು ವಿಜಯನಗರ ಎಂಪೈರ್, ಹಕ್ಕ ಬುಕ್ಕ ಎಲ್ಲಾನು ಸ್ಟೋರಿ ಹೇಳ್ತಾ ಹೋಗ್ತಾರೆ. Because of this Mohammedan invasions, that Viceroy's king and their royal family members, they moved towards Tamil Nadu. Here, that Harihara took the leadership. Actually, he got 4 brothers, Bukkaraya, Kampana, Marappa, Muddana. He systemized the administration and built an army. In 1336, on the other side of the Tungabhadra river, there was a kingdom called Kumattadurga. I mean, the Delhi Sultan, he appointed a commander. ಇದು ಜಲ್ ಮಹಲ್, ರೂಮ್ 2 ಟೋರ್ ಮಾಡೋಣ. ಇದಕ್ಕೆ ಪ್ರೈವೇಟ್ ಪೂಲ್ ಇರುತ್ತೆ. ಡೇ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಡಿನ್ನರ್ ಸೆಟಪ್ಪು. ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ಗೆ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಇರುತ್ತೆ. ಇದು ಗಿಫ್ಟ್ ಶಾಪು. ಮೇನ್ ಬಿಲ್ಡಿಂಗ್ ರೈಟಿಗೆ ಬರುತ್ತೆ. ಆ್ಯಂಟಿಕ್ ವಿಂಟೇಜ್ ಐಟಮ್ಸ್ ಇದೆ. ನಿಮಗೆ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಇದು ನೆಕ್ಸ್ಟ್ ಮಾರ್ನಿಂಗ್ ಬಫೆ ಬ್ರೇಕ್ಫಾಸ್ಟು. ಲಾಸ್ಟ್ ನೈಟು ಇಲ್ಲೇ ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಪರ್ಫಾರ್ಮ್ ಮಾಡಿದ್ದು. ಡೇ ಟೈಮಲ್ಲಿ ಇಲ್ಲಿ ಬಂದು ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ದಿಸ್ ವಾಸ್ ಅವರ್ ಕಮಲಾಪುರ್ ಇವಾಲ್ವ್ ಪ್ಯಾಕ್ ಹಂಪಿ ರೆಸಾರ್ಟ್ ಆಗಿತ್ತು. ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಬಾಯ್ ಬಾಯ್.